ನಾನು ಮೇಲೆ ಮೆನ್ಷನ್ ಮಾಡ್ತೀನಿ ಎಷ್ಟಾಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಓಕೆ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾದರೂ ಲೈಫ್ ಸ್ಟೈಲ್, ಫ್ಯಾಷನ್, ಕುಕಿಂಗ್, ಟ್ರಾವೆಲ್ ವಿಡಿಯೋಸ್ನ ನೋಡ್ತಾ ಇದ್ರೆ, ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಈ ಒಂದು ಮಹಾಲಕ್ಷ್ಮಿ ಎಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೇನೆ ಹೊಸ ವರ್ಷ ನಿಮಗೆ ಹೊಸತನ ತರಲಿ, ಎಲ್ಲವೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ಸೊ ಕ್ವಿಕ್ ಆಗಿ, ಸೊ ಆಲ್ರೆಡಿ ನೀವೆಲ್ಲ ತಮ್ಲೈನಲ್ಲಿ ನೋಡಿರ್ತೀರಲ್ವಾ ಏನು ವಿಶೇಷ ಈ ಒಂದು ಬ್ಲಾಗಲ್ಲಿ ಅಂತ. ಸೊ ನನ್ನ ಬರ್ಡೇ ಬ್ಲಾಗ್ನ ನಾನು ಮಾಡೋಕ್ಕಾಗಲಿಲ್ಲ. ಹಾಗೆಯೇ ನನಗೆ ಬಂದಿರುವಂಥ ಗಿಫ್ಟ್ಸ್ದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಯಾರಿಗಾದ್ರೂ ಡ್ರೆಸ್ ಏನಾದರೂ ಇಷ್ಟ ಆದರೆ ಅಥವಾ ಬ್ಯಾಗ್, ಶೂಸ್ ಯಾವುದಾದ್ರೂ ಚೆನ್ನಾಗಿದೆ ಅನಿಸಿದ್ರೆ ನಿಮಗೂ ಕೂಡ ಪರ್ಚೇಸ್ ಮಾಡಬೇಕು ಅನ್ಸಿದ್ರೆ ಪರ್ಚೇಸ್ ಮಾಡಿ. ಇಲ್ಲ ಅಂತಂದರೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ತಿಳಿಸಿ ಅಂತ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ನನ್ನ ಡ್ರೆಸ್ದು ಔಟ್ಫಿಟ್ ನಾನು ಏನನ್ನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಸೊ ಇದು ಒಂದು ಸಾವನಲ್ಲಿ ತಗೊಂಡಿತ್ತು ಒಂದು ನೆಕ್ ಪೀಸು. ಹಾಗೆಯೇ ಇದು ಬಂದುಬಿಟ್ಟು ನೆಕ್ ಚೈನ್ ಇದು. ಹಾಗೆ ಇದು ಒಂದು ಇಯರಿಂಗು, ಹಾಗೆ ಕ್ಯಾಶ್ಯದು ಒಂದು ವಾಚ್ನ ಹಾಕೊಂಡಿದ್ದೀನಿ. ಹಾಗೆ ಅಜ್ಜೋಲ್ಲಿ ತೊಗೊಂಡಿರುವಂಥ ಒಂದು ಕ್ಯೂಟ್ ಟಾಪ್ ಹಾಕೊಂಡಿದ್ದೀನಿ. ಓಕೆ ಸೊ ಗೈಸ್, ಫಸ್ಟು ನಾನು ಈ ಒಂದು ಬ್ಯಾಗ್ನ ತೋರಿಸ್ಕೊಡ್ತೀನಿ. ಸೊ ಏನಿದೆ ಈ ಬ್ಯಾಗು, ಯಾವುದು ಏನಾಯ್ತಾ ಅಂತ. ಸೊ ಇದು ನನ್ನ ಇದರಲ್ಲಿ ನನ್ನ ಹತ್ರ ಆ್ಯಕ್ಚುಲಿ ಇಷ್ಟೊಂದು ಕಾಸ್ಟ್ಲಿ ಬ್ಯಾಗ್ ನನ್ನ ಹತ್ರ ಇಲ್ಲ. ಹಾಗೆ ನಾನು ಯಾವುದು ಬ್ಯಾಗ್ಗಳ ಮೇಲೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ಈ ಗಿಫ್ಟ್ ಬಂದುಬಿಟ್ಟು ನನಗೆ ನಮ್ಮ ಅಣ್ಣ ಕೊಡಿಸಿರೋದು. ಸೊ ನಾನು ತುಂಬ ಸತಿ ಒಂದು ಆಲ್ಡೋ ಬ್ಯಾಗ್ ಬೇಕು ಅಂತ ಹೇಳ್ಬಿಟ್ಟು ಒಂದ್ಸರಿ ನಾನು ಹೇಳಿದ್ದೆ ನಮಗೆ. ಸೊ ಅವನು ಬರ್ಡೇಗಂತಲೇ ನನಗೆ ಸ್ಪೆಷಲ್ ಆಗಿ ಸೊ ನನಗೆ ಸರ್ಪ್ರೈಸ್ ಆಗಿ ಕೊಟ್ಟಿರುವಂಥ ಬ್ಯಾಗ್ ಇದು. ಸೊ ನಾನು ಹೇಳಿದ್ದೆ ಈ ಥರ ಬ್ಯಾಗ್ ಬೇಕು ನನಗೆ ಅಂತ ಹೇಳಿ. ಸೊ ಇದ್ರ ಪ್ರೈಸ್ ನಿಮಗೆ ಬೇಕಾದರೆ ಆನ್ಲೈನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಈ ಬ್ಯಾಗ್ ಬೇಕು ಅಂತಂದರೆ ನೋಡಿ. ಸೊ ಇನ್ನೂ ಈ ಟ್ಯಾಗ್ ಕೂಡ ನಾನು ಓಪನ್ ಮಾಡಿಲ್ಲ, ಈ ಬ್ಯಾಗ್ ಯೂಸ್ ಮಾಡಿಲ್ಲ ನಾನು. ಸೊ ನನ್ನ ಹತ್ರ ಇನ್ನೂ ತುಂಬ ಬೇರೆ ಬೇರೆ ವೆರೈಟೀಸ್ ಆಫ್ ಬ್ಯಾಗ್ ಇದೆ, ಕಲೆಕ್ಷನ್ಸ್. ನನಗೆ ಬ್ಯಾಗ್, ವಾಚ್ ಕಲೆಕ್ಷನ್ಸು, ಬ್ಯಾಗ್ದು ಸೊ ಸ್ವಲ್ಪ ಇಂಟ್ರೆಸ್ಟ್ ಇದೆ ನನಗೆ ಅದರಲ್ಲೆಲ್ಲ. ಸೊ ಅದರದ್ದು ಕೂಡ ನಿಮ್ಗೇನಾದರೂ ವಿಡಿಯೋ ಮಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ. ಸೊ ಇವಾಗ ಈ ಒಂದು ಆಲ್ಡೋ ಬ್ಯಾಗ್ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ಬಿಡ್ತೀನಿ ನಿಮಗೆ. ಹಾಗೆ ಕೂಡ ನಾನು ಮೇಲೆ ಮೆನ್ಷನ್ ಮಾಡ್ತೀನಿ ಎಷ್ಟಾಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಬರ್ತಿದೆ ರೀ. ಸೊ ನಿಮ್ಗೆ ಏನಾದರೂ ಈ ಥರ ಬ್ಯಾಗ್ ಏನಾದರೂ ಬೇಕು ಅಂತಂದರೆ ಅಮೆಝಾನಲ್ಲಿ ಸಿಗುತ್ತೆ, ಹಾಗೆ ಅಜಿಯೋಲಿ, ಹಾಗೆ ಮಿಂತ್ರಲ್ಲೂ ಕೂಡ ಸಿಗುತ್ತೆ. ಚೆಕ್ ಮಾಡಿ. ನಾನು ಬೇಕಾದರೆ ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡಿ. ಇದು ಎಷ್ಟು ಕ್ಯೂಟ್ ಆಗಿದೆ ಅಂದರೆ ತೋರಿಸ್ತೀನಿ ನಿಮ್ಗೆ ಎಲ್ಲನೂ ಒಂದೊಂದು. ಸೊ ಇದು ನನ್ನ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ಬ್ಯಾಗ್. ತುಂಬ ಸಿಕ್ಕಾಪಟ್ಟೆ ಇಷ್ಟ ಹೋಗ್ಬಿಟ್ಟಿದೆ ನೋಡಿ. ಇದರಲ್ಲಿ ಎಲ್ಲದಕ್ಕಿಂತ ಏನು ಬೇಜಾರಪ್ಪ ಅಂತಂದರೆ, ನಾರ್ಮಲ್ ಬ್ಯಾಗೆಲ್ಲ ಹಿಂಗೆ ಓಪನ್ ಮಾಡಿದ ತಕ್ಷಣ ಓಪನ್ ಆಗೋಗ್ಬಿಡುತ್ತೆ. ಇದು ಬಂದ್ಬಿಟ್ಟು ಒಂಥರ ಮ್ಯಾಗ್ನೆಟ್ ಥರ ಅಂಟ್ಕೊಂಡ್ಬಿಟ್ಟಿದೆ. ಇದು ಕಷ್ಟ. ಪ್ಯೂರ್ ಲೆದರ್ ಬ್ಯಾಗ್ ಇದು ನೋಡಿ. ಸರ್ಕಸ್ ಮಾಡಬೇಕು ಇದನ್ನು ತೆಗಿಲಿಕ್ಕೆ. ಓಕೆ, ಹಿಂಗೆ ತೆಗೆದ್ಬಿಡ್ತೀನಿ. ಸೊ ಇದ್ರದ್ದು ಬೇಕಾದರೆ ಕಂಪ್ಲೀಟ್ ವಿಡಿಯೋ ಒಂದು ಸಪ್ರೇಟಾಗಿ ನಾನೊಂದು ಬ್ಲಾಗ್ನ ಮಾಡ್ತೀನಿ. ಅವಾಗ ಬೇಕಾದರೆ ನಾನು ಯಾವ ಥರ ಇದೆ ಏನು ಅನ್ನೋದನ್ನ ಕೂಡ ತೋರಿಸ್ತೀನಿ. ಸೊ ಇದು ನನ್ನ ಬೆಸ್ಟ್ ಗಿಫ್ಟ್ ಅಂತ ಹೇಳ್ತೀನಿ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇರುವಂಥ ಬ್ಯಾಗ್ ಇದು. ಸೊ ನೆಕ್ಸ್ಟ್ ಇದು ಫಸ್ಟ್ ಅಣ್ಣ ಕೊಡಿಸಿರೋ ಬ್ಯಾಗ್ ಅಲ್ಲ. ಸೊ ಹಾಗಾಗಿ ಒಂದು ಪ್ರತಿ ವರ್ಷವೂ ಒಂದು ಏನಾದರೂ ಒಂದು ಕೊಡಿಸ್ತಿರ್ತಾನೆ ನನಗೆ, ಏನಾದರೂ ಚೆನ್ನಾಗಿರೋ ಗಿಫ್ಟ್ಸ್. ಯಾವುದಾದ್ರೂ ಒಂದು ಲಾಸ್ಟ್ ಇಯರ್ ಗೋಲ್ಡ್ ರಿಂಗ್ ತೊಗೊಳೋದಕ್ಕೆ ಅಮೌಂಟ್ ಕೊಟ್ಟಿದ್ದೆ, ನಾನು ಅದರಲ್ಲಿ ರಿಂಗ್ನ ತೊಗೊಂಡಿದ್ದೆ. ಸೊ ಈ ವರ್ಷ ಬ್ಯಾಗ್ ಮತ್ತು ಶೂಸ್ ತೊಗೊಳೋದಕ್ಕೆ ಅವನಿಗೆ ಬಿಟ್ಬಿಟ್ಟಿದೆ ಯಾವುದಾದ್ರೂ ಕೊಡಿಸು ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಪೂಮಾ ಶೂಸ್. ನಾನು ಹೇಳ್ದಂಗೆ ನಾನು ಯಾವುದನ್ನು ಜಾಸ್ತಿ ಈ ಬ್ಯಾಗ್, ಶೂಸ್ ಮೇಲೆ ಅಷ್ಟು ಇವತ್ತಿನವರೆಗೂ ನಾನು ಇನ್ವೆಸ್ಟ್ ಮಾಡಿಲ್ಲ. ಪೂಮಾ ಅಂತಂದರೆ ಈ ಬ್ರ್ಯಾಂಡ್ ನೋಡಿದ ತಕ್ಷಣ ಗೊತ್ತಿರುತ್ತೆ ನನಗೆ. ಇದರಲ್ಲಿ ಕಡಿಮೆ ಅಂತಂದ್ರೂ ಒಂದು ಕಡಿಮೆ, ಇದರಲ್ಲಿ ಸ್ಟಾರ್ಟಿಂಗ್ ಬಂದೇ ವುಮೆನ್ಸ್ಗೆ 3000ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ನನಗೆ ವೈಟ್ ಆದರೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕ್ಯೂಟ್
ಸೊ ಈ ಒಂದು ಕ್ಯೂಟ್ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಾನು ಇನ್ನೂ ಕೂಡ ಇದನ್ನ ಓಪನ್ ಮಾಡಿಲ್ಲ, ಇನ್ನೂ ವೇರ್ ಕೂಡ ಮಾಡಿಲ್ಲ, ಯಾವಾಗಾದ್ರೂ ಹಾಕೊಳ್ಳೋಣ ಅಂತ ಹೇಳ್ತೀನಿ. ಇನ್ನು ಬೇರೆ ಶೂಸ್ ಎಲ್ಲ ಇದೆ ನನ್ನ ಹತ್ರ, ಸೊ ಹಾಗಾಗಿ ನಾನು ಹಾಕೊಂಡಿಲ್ಲ. ಸೊ ಗಿಫ್ಟ್ಸ್ ಎಲ್ಲ ಹಾಗೆ ಇತ್ತು, ಹಾಗಾಗಿ ಇವತ್ತು ಟೈಮ್ ಸಿಕ್ತು ಅಂತ ಬಿಟ್ಟು ನೋಡಿ. ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂತಂದರೆ ಇದನ್ನ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಫರ್ ಇದ್ದಾಗ ನೀವು ಯಾವಾಗಾದ್ರೂ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇನ್ನೆಲ್ಲವೂ ಡ್ರೆಸ್ಸಸ್ ನನ್ನ ಬಂದಿರೋದು. ಸೊ ಅಷ್ಟು ಡ್ರೆಸ್ಸಲ್ಲಿ ನಾನಂತೂ ಈ ವರ್ಷದ ಬರ್ಡೇಗೆ ನನಗೆ ಏನಂತೂ ಏನೂ ಪರ್ಚೇಸ್ ಮಾಡಿಲ್ಲ. ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಸೊ ಏನು ಬಿಡು, ಪ್ರತಿ ವರ್ಷ ಬರ್ಡೇ ಬರುತ್ತೆ ಹೋಗುತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹೇರ್ ಕಟ್ ಒಂದು ಇಂಟ್ರೆಸ್ಟ್ ಕೊಟ್ಟು ಹೇರ್ ಕಟ್ ಒಂದು ಮಾಡಿಸಿದ್ದೆ ಅಷ್ಟೇ, ಲೇಯರ್ ಹೇರ್ ಕಟ್. ಸೊ ನೋಡಿ ಚೆನ್ನಾಗಿದೆಯಲ್ಲ. ಓಕೆ, ಸೊ ಡ್ರೆಸ್ಸಸ್ನ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಅನ್ಬಾಕ್ಸಿಂಗ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ದಲ್ಲ ಅಂತ ಅನ್ಕೊಂತಿರಲ್ಲ, ಅದಕ್ಕೋಸ್ಕರ. ಸೊ ನಾನು ಒಂದು ಫುಲ್ ಸೆಟ್, ಇದೊಂದು ಈ ಒಂದು ಡ್ರೆಸ್ ಲಾಂಗ್ ಕುರ್ತಾ ಸೆಟ್, ಇದನ್ನ ನನ್ನ ಫ್ರೆಂಡ್ ಕಾವ್ಯ ಕೊಡಿಸಿರೋದು ಗೈಸ್. ಹೀಗಿದೆ ಡ್ರೆಸ್, ಇದೆ ಈ ಕೆಳಗಡೆ ಹಿಂಗೆ ಡಿಸೈನ್ ಇದೆ. ಸೊ ಯಾವ ರೀತಿ ಕಾಣಿಸುತ್ತೆ ಈ ಡ್ರೆಸ್ನ ನಾನು ವೇರ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ಹೇಳ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಟೋಟಲ್ 2 ಡ್ರೆಸ್ನ ಅವಳು ಕೊಡಿಸಿರೋದು ನನಗೆ. ಸೊ ಇದೊಂದು ಅದೊಂದು 2 ಡ್ರೆಸ್ನ ತಗೊಂಡಿದ್ದೀನಿ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಮತ್ತು ಅದು 2 ತುಂಬ ಚೆನ್ನಾಗಿದೆ. 2 ಕೂಡ ಫಂಕ್ಷನ್ಸ್ಗೆ ಅಥವಾ ಏನಾದರೂ ಫಂಕ್ಷನ್ಸ್ ಅಥವಾ ಯಾವುದಕ್ಕಾದ್ರೂ ಹಾಕೋಬೋದು. ಸೊ ಬರ್ಡೇ ದಿನ ಒನ್ ಟೈಮ್ ಹಾಕಿ ಇರ್ತಿದ್ದೆ ಅವ್ರು ತೋರಿಸಿ. ಸೊ ಇದನ್ನು ಕೂಡ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಒಂದು ನೋಡ್ಕೊಂಡು ಬಂದು, ಓಕೆನಾ. ಸೊ ಇದು ಒಂದು ಬೇಸ್ ಕೋಟ್ನ ಕೊಟ್ಟಿದ್ದಾರೆ. ಬಂದ್ಬಿಟ್ಟು ನನ್ನ ಫ್ರೆಂಡ್ ರಾಜೇಶ್ವರಿ ಅವಳು ಕೊಡಿಸಿರೋಂಥ, ಆಲ್ಮೋಸ್ಟ್ ನನಗೆ ನಾನು ಕುರ್ತಾ ಜಾಸ್ತಿ ಅಂದರೆ ಚೂಡಿದಾರ್ ಜಾಸ್ತಿ ಹಾಕ್ತಿರ್ತೀನಿ. ಹಾಗಾಗಿ ಆಮೇಲೆ ಇವಾಗಂತೂ ಏನು ಹೇಳ್ತಾರೆ, ತುಂಬ ಆಫೀಸ್ ತೆಗೀಲಿ ಮತ್ತು ತುಂಬ ಇಷ್ಟಪಟ್ಟು ನಾನು ಹಾಕಿರ್ತೀನಿ ಅಂತಂದರೆ ಈಗ ಕುರ್ತಾ ಸೆಟ್ನೇ ನಾನು ಜಾಸ್ತಿ ಹಾಕೋದು. ಸೊ ಹಾಗಾಗಿ ಇದು ಕೂಡ ಆಲ್ಮೋಸ್ಟ್ ನನಗೆ ಕೊಡಿಸಿರೋಂಥದ್ದೆಲ್ಲ ಇದೇ ಥರನೇ ಇದೆ ನೋಡಿ. ಇದು ಚೂಡಿದಾರ್, ಸೊ ಇಲ್ಲಿ ವರ್ಕ್ ಇದೆ, ಹಾಗೆ ಇಲ್ಲಿ ನೆಕ್ಕ ಡಿಸೈನ್ ಇದೆ. ಇದನ್ನು ಅಷ್ಟೇ ಹಾಕೊಂಡು ಒಂದೊಂದು ತೋರಿಸ್ಬಿಡ್ತೀನಿ, ನಿಮಗೆ ನೋಡ್ಕೊಂಡು ಬನ್ನಿ. ಸೊ ಆ್ಯಕ್ಚುಲಿ ಅದೇ ಹೇಳ್ತಾ ಅಲ್ವಾ, ಎಮ್ ಸೈಜೇ ನನಗೆ ಲೂಸ್ ಆಗ್ತಾ ಇದೆ ನೋಡಿ. ಎಸ್ ಸೈಜ್ ಬೇಕು ನನಗೆ. ಸೊ ಇಷ್ಟು ಡ್ರೆಸ್ಸಲ್ಲಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಅಮೆಝಾನಲ್ಲಿ ಒಂದು ಬರೀ ಕುರ್ತಾ ಮಾತ್ರ ಆರ್ಡರ್ ಮಾಡ್ಕೊಂಡಿದ್ದೆ ನಾನು. ಲೆಗಿನ್ ಯಾವುದೊಂದು ಹಾಕೊಂಡು ಕುರ್ತಾ ಹಾಕೊಂಡ್ರೆ ಆಯ್ತು ಸಾಕು, ಏನಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾವುದಕ್ಕೂ ಅಂತ ಹೇಳಿ. ಸೊ ಅವಾಗ ಈ ಒಂದು ಟಾಪ್ನ ಆರ್ಡರ್ ಮಾಡಿದ್ದೆ. ಸೊ ಇಲ್ಲಿ ಬಫ್ ಸ್ಲೀವ್ಸ್ ಬಂದಿರೋದು, ಇದು ಬಫ್ ಸ್ಲೀವ್ಸ್ ಬಂದಿದೆ. ಹಾಗೆ ಹಾಕಿದ್ದು ಇದನ್ನ ಹಾಕಲೇ ಇಲ್ಲ ನಾನು, ಯಾಕಂದ್ರೆ ತುಂಬ ಲೂಸ್ ಇದೆ. ಯಾವ ಸ್ಟಿಚಿಂಗು ಕೂಡ ಇನ್ನೂ ಮಾಡ್ತಿಲ್ಲ ನಾನು. ಸೊ ಹಾಗೆ ಯಾವ ರೀತಿ ಇದೆ ಅಂತಂದರೆ, ನಾವೇನಾದರೂ ಪೀಸ್ನ ಕೊಟ್ಬಿಟ್ಟು ಡ್ರೆಸ್ ಮೆಟೀರಿಯಲ್ನ ಕೊಟ್ಟು ಹೊಲಿಸಿದ್ರೆ ಯಾವ ರೀತಿ ಕಾಣಿಸುತ್ತೋ ಆ ರೀತಿ ಈ ಒಂದು
ತಗೊಂಡಿರೋದು ಟಾಪ್ ಇದೆ. ಸೊ ಇದು ಕೂಡ ಚೆನ್ನಾಗಿದೆ, ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ನೋಡಿ ಟಾಪ್ ಬಂದ್ಬಿಟ್ಟು ಈ ಥರ ಇದೆ. ಇದನ್ನ ಸ್ವಲ್ಪ ಈ ಥರ ಫಿಟ್ಟಿಂಗ್ ಮಾಡಿಸಿದ್ರೆ ಟೈಟ್ ಆಗಿರುತ್ತೆ. ಸೊ ಫ್ರಂಟ್ ಹೀಗೆ ಡಿಸೈನ್ ಇದೆ. ಸೊ ಇದಕ್ಕೆ ನಾನು ವೇಲ್ ಹಾಕೊಂಡು ತೋರಿಸ್ತೀನಿ ಯಾವುದು ಅಂತ. ಸೊ ಈ ಥರ ಇದೆ. ವೇಲ್ ಹಾಕಿ ಕೂಡ ಸ್ಟೈಲ್ ಮಾಡ್ಬೋದು. ಬೇಡ ಅಂದರೆ ಆಫೀಸ್ ವೇರ್ದಲ್ಲಿ ಇದನ್ನು ಕೂಡ ನಾನು ಲಿಂಕ್ನ ಹಾಕಿರ್ಬೋದು, ನೀವು ಕೂಡ ಚೆಕ್ ಮಾಡ್ತೀವಿ. ಸ್ವಲ್ಪ ಲೂಸ್ ಆಗಿರೋದ್ರಿಂದ ಒಂಥರ ಕಾಣಿಸ್ತಾ ಇದೆ. ಓಕೆ, ಬನ್ನಿ ಲಾಸ್ಟ್ ಇನ್ನು 2 ಡ್ರೆಸ್ ಇದೆ. ಸೊ ಇದರಲ್ಲಿ ನಾನು ಇನ್ನೊಂದು ಡ್ರೆಸ್ನ ತೋರಿಸೋದೇ ಮರ್ತ್ಬಿಟ್ಟೆ. ಸೊ ಈ ಡ್ರೆಸ್ನ ನಾನು ಹಾಕೊಂಡು ತೋರಿಸ್ತೀನಿ. ಇದರಲ್ಲಿ ಹೇಗೆ ಹಾಕೊಂಡು ತೋರಿಸೋದು ಅಂತಾನೆ ಗೊತ್ತಾಗ್ತದೆ. ಹೀಗಿದೆ ಇದು ಫುಲ್ಲು. ಇದನ್ನ ಇದೇ ರೀತಿ ಆದರೂ ಹಾಕೋಬೋದು ಅಥವಾ ನೋಡೋಣ ಇದು ಹಾಕೊಂಡು ತೋರಿಸ್ತೀನಿ. ಸೊ ಇದು ಫುಲ್ ಲಾಂಗ್ ಯಾವ ಥರ ಇದೆ, ಈ ಥರ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಬರ್ಡೇಗೆ ವೇರ್ ಮಾಡಿರುವಂಥ ಡ್ರೆಸ್ಸು. ಮತ್ತು ಇದು ನನಗೆ ಸ್ಪೆಷಲ್ ಒಂದು ಸ್ಪೆಷಲ್ ಪರ್ಸನ್ ತೋರಿಸಿರುವಂಥ ಡ್ರೆಸ್ ಇದು. ಈಗ 2 ಲೋಷನ್ ನನಗೆ ಬ್ಲ್ಯಾಕ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ. ಬ್ಲ್ಯಾಕ್ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಹಾಗಾಗಿ ಇವೆರಡನ್ನು ಅವ್ರು ತೋರಿಸಿರೋದು, ನಾನೇನು ಮೆನ್ಷನ್ ಮಾಡೋದಿಲ್ಲ. ಸೊ ಇದು ನನ್ನ ಬರ್ಡೇ ದಿನವೇ ನಾನು ಹಾಕ್ತಿದ್ದೆ ಈ ಡ್ರೆಸ್ನ. ಸೊ ಸ್ಕರ್ಟ್ ಬಂದಿದೆ ಮತ್ತು ಈ ಥರ ಒಂದು ಟಾಪ್ ಬಂದಿದೆ ಈ ಥರ ನೋಡಿ. ಸೊ ಈ ವರ್ಷ ಅಂತೂ ನನ್ನ ಬರ್ಡೇ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ನನಗೆ. ಯಾವ ಬರ್ಡೇಗೆ ಏನಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಸಣ್ಣಾಗೇನೆ ತುಂಬ ಚೆನ್ನಾಗೇ ಬಳಸಿದೆ. ನನಗೆ ತುಂಬಾ ಖುಷಿ ಆಯಿತು ನೋಡೋ ಅಷ್ಟರಲ್ಲಿ. ಆಲ್ರೆಡಿ Jan 1st, 24 ಡೇಸ್ ಆದಮೇಲೆ ಈ ಒಂದು ವಿಡಿಯೋ ಮಾಡೋಣ. ತುಂಬ ದಿನ ಆಯಿತು ವಿಡಿಯೋನೇ ಮಾಡಿಲ್ಲ ಅಂತ ಹೇಳಿ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಇದೆ. ಇದೊಂದು ಸ್ಕರ್ಟ್ ಬಂದ್ಬಿಟ್ಟು ತುಂಬ ಲೈಟ್ ವೇಟ್ ಇದೆ. ತುಂಬಾ ಇಷ್ಟ ಆಯಿತು ನನಗೆ ಇದು ಡ್ರೆಸ್ಸು. ನನ್ನ ನೋಡಿ ಇದು ಈ ಥರ ಬಂದಿದೆ. ಸೊ ಸೈಡಲ್ಲಿ ಈ ಥರ ಜಿಪ್ನ ಕೊಟ್ಟಿದ್ದಾರೆ ಈ ಥರ. ಹಾಗೆಯೇ ಈ ಕೆಳಗಡೆಗೆ ಈ ಥರ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದರದ್ದು ಒಂದು ಫೋಟೋ ಹಾಕಿರ್ತೀನಿ ನಾನು, ಇಲ್ಲಾಂತಂದರೆ ವಿಡಿಯೋನ ಹಾಕ್ತೀನಿ ಚಿಕ್ಕದಲ್ಲಿ ನೋಡಿ ಯಾವ ರೀತಿ ನನಗೆ ಈ ಡ್ರೆಸ್ ಅನಿಸ್ತು ಅಂತ. ಆಮೇಲೆ ಈ ಡ್ರೆಸ್ ನಾನು ನನ್ನ ಬರ್ಡೇ ದಿನ ಟೆಂಪಲ್ ಆಫೀಸ್ ಥ್ಯಾಂಕ್ ಯು ಸೊ ಮಚ್. ಸೊ ಹಾಗೆಯೇ ಮ್ಯಾಕ್ಸಲ್ಲಿ ಇದೊಂದೇ ನಾನು ನನ್ನ ಬರ್ಡೇ ಇದೊಂದು ಮತ್ತು ನನಗೆ ಪಿಂಕ್ ಕಲರ್ ಬಂದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಅದೊಂದನ್ನು ಮಾತ್ರ ನಾನು ಬರ್ಡೇಗಾದ್ರೆ ತೊಗೊಂಡಿದ್ದು. ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಗೈಸ್. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ಹೋಗಿ ಪರ್ಚೇಸ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ತುಂಬ ಸೋಲಿ ರೀತಿ ಬರುತ್ತೆ ನೋಡಿ. ಎಲ್ಲ ಥರ ಡ್ರೆಸ್ಸಸ್ಗೂ ಕೂಡ ನೀವು ಕುರ್ತಾ ಸೆಟ್ಗೂ ಹಾಕ್ಬೋದು, ಜೀನ್ಸ್ಗೂ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಲಿಗೆ ಅಂತೂ ಫುಲ್ ಒಂಥರ ಹೆಣ್ಮಕ್ಳ ಹತ್ರ ಎಲ್ಲ ಥರದ್ದು ಒಂದೊಂದು ಡ್ರೆಸ್ಗೆ ಸೆಟ್ ಆಗೋ ಥರ ಒಂದೊಂದು ಸ್ಲಿಪ್ಪರ್ಸ್ ಆಗಲಿ, ಶೂಸ್ ಆಗಲಿ ಎಲ್ಲ ಕೂಡ ಕಲೆಕ್ಷನ್ಸ್ ಇಟ್ಕೊಬೇಕು. ಸೊ ಇದೊಂದು ಜೊತೆ ಚೆನ್ನಾಗಿದೆಯಲ್ಲ. ಸೊ ನಿಮ್ಗೇನಾದರೂ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಹೀಗೆ ಹೋಗಿ ಮಹಾಲಕ್ಷ್ಮಿ ಮಿಕ್ಸಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆಯೇ ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಆ ಒಂದು ವಿಡಿಯೋ ಮೇಲೆ ನಾನು ಕಾನ್ಸಂಟ್ರೇಷನ್ ಮಾಡ್ತೀನಿ. ಹಾಗೆ